ಪಿಎಸ್ಬಿಡಿ ಶಾಲೆಯ ವಿದ್ಯಾರ್ಥಿಗಳಿಂದ ತಾಯಂದಿರ ಪಾದಪೂಜೆ. ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ನೀಡುತ್ತಾ ಇರುವ ಪಿಎಸ್ಬಿಡಿ ಶಾಲೆಯ ಉತ್ತಮ ಕಾರ್ಯವಾಗಿದೆ. ಡಾಕ್ಟರ್ ವೈಜನಾಥ್ ಸ್ವಾಮೀಜಿಗಳು ಹೇಳಿಕೆ. ಲಕ್ಷ್ಮೇಶ್ವರದಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದರ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನ ನೀಡುತ್ತಾ ಇರುವ ಪಿಎಸ್ಬಿಡಿ ಶಾಲೆಯ ಶಿಕ್ಷಕರ ಕಾರ್ಯ ಮಹತ್ವದ್ದಾಗಿದೆ ಎಂದು ಗಂಜಿಗಟ್ಟಿಯ ಡಾಕ್ಟರ್ ವೈಜನಾಥ್ ಸ್ವಾಮೀಜಿಗಳು ಹೇಳಿದ್ದಾರೆ. ಅವರು ಪಟ್ಟಣದ ಶ್ರೀ ತಾಯಿ ಪಾರ್ವತಿ ಮಕ್ಕಳ ಬಳಗದ ಸಭಾಂಗಣದಲ್ಲಿ ಪಿಎಸ್ಬಿಡಿ ಬಾಲಕಿಯರ ಪ್ರೌಢಶಾಲೆಯ ವತಿಯಿಂದ ತಾಯಂದಿರ ಪಾದಪೂಜೆ, ಉಡಿ ತುಂಬುವುದು ಹಾಗೂ ಓದಿನ ಮನೆ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣಾ ಕಾರ್ಯಕರ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದ ಅವರು, ಮಕ್ಕಳಿಗೆ ಮೊದಲು ದೇವರು ತಂದೆ ತಾಯಿಗಳು ಅಂತ ತಂದೆ ತಾಯಿಗಳ ಪಾದಪೂಜೆ ಮಾಡಿ ಓಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಉತ್ತಮ ಬೆಳವಣಿಗೆಯಾಗಿದೆ. ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಬೆಳೆಸಿಕೊಳ್ಳಬೇಕು. ಶಾಲೆಯ ಗುರುಗಳು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಸಾಗಿ ತಮ್ಮ ಗುರಿಯನ್ನ ಮುಟ್ಟಬೇಕು. ಶಾಲೆಯ ಮತ್ತು ತಂದೆ ತಾಯಿಗಳ ಮೆಚ್ಚುಗೆಗೆ ಪಾತ್ರರಾಗಬೇಕು ಎಂದರು. ಶ್ರೀ ತಾಯಿ ಪಾರ್ವತಿ ಮಕ್ಕಳ ಬಳಗದ ಸುವರ್ಣಬಾಯಿ ಬಹದ್ದೂರು ದೇಸಾಯಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಶಾರಕನವರು, ಮಹಾಂತ ಶೆಟ್ಟರ್, ಜೆಡಿ ಲಮಾಣಿ, ಸಿಎಸ್ ಹಿರೇಮಠ, ಎಸ್ಎಸ್ ಮಠದ, ಎಸ್ಎಂ ಹಾದಿಮನಿ, ಆರ್ಸಿ ಉಮುಚ್ಗಿ, ಪಿಎಲ್ ಪಾಟೀಲ್, ಶೀಲಾ ತಳವಾರ್, ಶ್ವೇತಾ ಅಂಬಲಿ, ಕವಿತಾ ಗಂಟಿ, ಸುಜಾತಾ ಮಾಗಡಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಶಾಲೆಯ ವಿದ್ಯಾರ್ಥಿಗಳು, ತಾಯಂದಿರು, ಪಾಲಕರು ಉಪಸ್ಥಿತರಿದ್ದರು. ಹಾಗೂ ಶಾಲೆಯ ಎಲ್ಲ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ತಾಯಂದಿರ ಪಾದಪೂಜೆ ನಡೆಸಿ ವಿದ್ಯಾರ್ಥಿಗಳಿಂದ ಮತ್ತು ಶಾಲೆಯ ಶಿಕ್ಷಕ ವೃಂದದವರಿಂದ ತಾಯಂದಿರಿಗೆ ಉಡಿಯನ್ನ ತುಂಬಿಸಲಾಯಿತು. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ, MKS TV4 ಲಕ್ಷ್ಮೇಶ್ವರ.